ಎಲ್ಲರೂ ಯಾವುದೋ ಒಂದು ಸಂಬಂಧ ಇದ್ದೇ ಇರ್ತದೆ. ಭಾಳ ಸಂತೋಷ ಆಗ್ತದೆ. ಸಾಗರದಲ್ಲಿ ಒಂದು ಭಾಳ ದೊಡ್ಡ ಕಾರ್ಯಕ್ರಮವನ್ನು ಮಾಡಿದರು ಗೋಪಾಲ್ ಕೃಷ್ಣ ಅವರು 2 ವರ್ಷದ ಹಿಂದೆ ಅನಿಸುತ್ತೆ. ಭಾಳ ಒಂದು ದೊಡ್ಡ ಮಟ್ಟದಲ್ಲಿ ಮಾಡಿದರು. ಮತ್ತು ಆ ಕಾರ್ಯಕ್ರಮದಲ್ಲಿ ನಮ್ಮ ಕಾಗೋಡು ತಿಮ್ಮಪ್ಪಾಜಿ ಅವ್ರು ನೆನೆಸ್ಕೊಳ್ಬೇಕಾಗತ್ತೆ. ಅವರು ಕೂಡ ಇದ್ದಿದ್ದನ್ನು ಈ ಸಂದರ್ಭದಲ್ಲಿ ನೆನ್ಪು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಭಾಳ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೆಲವು ಸತಿ ಇವತ್ತು ಬಂದಾಗ ಅನಿಸ್ತಾ ಇದೆ, ಎಲ್ಲೋ ಒಂದು ರೀತಿಯಲ್ಲಿ ಕೆಲವು ಸತಿ ನಾವು ತಪ್ಪು ಮಾಡ್ತೀವಿ. ಯಾಕೆಂದರೆ ರಾಜಕೀಯ ಒತ್ತಡ ಇರ್ಬೋದು, ಬೇರೆ ಬೇರೆ ಒತ್ತಡ. ಆದರೆ ಒಂದು ಸಮಾಜದ ಹಿತದೃಷ್ಟಿಯಿಂದ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರ್ತಕ್ಕಂಥ ಒಂದು ನಿಟ್ಟಿನ ಮೇಲೆ ಒಂದು ಮಾತನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲ ಥರದ ಸಹಕಾರವನ್ನು ಇಂಥ ಕಾರ್ಯಕ್ರಮಗಳಾಗಲಿ ನಮ್ಮ ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥ ಜವಾಬ್ದಾರಿ ಏನಿದೆ. ಯಾಕೆಂದರೆ ಬರೀ ಹಸೆ ಚಿತ್ತಾರ ಎಲ್ಲ ಅಲ್ಲ, ಎಲ್ಲ ನಮ್ಮ ಸಮಾಜದ ಒಂದು ಒಗ್ಗಟ್ಟಿಗೆ ಯಾವತ್ತೂ ಕೂಡ ಮಾತನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಜೊತೆಗೆ ಎಲ್ಲ ಥರದ ಸಹಕಾರದಲ್ಲೂ ಕೂಡ ಎಲ್ಲ ಥರದ ಸಹಕಾರ ನಾವಿರ್ತೀವಿ. ಕೇಳಲಿಲ್ಲ ಯಾವತ್ತೂ ಕೂಡ. ನಾನು ಎಷ್ಟೊಂದು ಸತಿ ಹೇಳ್ತೀನಿ ನಾಗರಾಜ್ ಅವರಿಗೆಲ್ಲ, ಯಾಕೆಂದರೆ ಅವರು ಪತ್ರಕರ್ತರಾಗಿ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಹೋರಾಟವನ್ನು ಮಾಡ್ಕೊಂಡ್ಬರ್ತಾರೆ. ನಮ್ಮ ಕಣ್ಮುಂದೆ ಕಂಡಾಗ ನಾವು ಯಾವತ್ತೂ ಕೂಡ ಅದನ್ನು ಸಹಕಾರ ಮಾಡ್ತಕ್ಕಂಥದ್ದನ್ನು ನಾವು ಮಾಡ್ಕೊಂಡು ಬಂದಿದ್ದೀನಿ. ನನಗನ್ಸುತ್ತೆ ನಮ್ಮ ತಂದೆ ಬಂಗಾರಪ್ಪಾಜಿಯವರು, ಕಾಗೋಡು ತಿಮ್ಮಪ್ಪಾಜಿಯವರೆಲ್ಲ ಕೊಟ್ಟು ಹೋಗಿರ್ತಕ್ಕಂಥ ನಾವೆಲ್ಲ ಇಲ್ಲಿ ನಿಂತ್ಕೊಂಡಿದ್ದೀವಿ ಅಂತ ಹೇಳಿದರೆ, ಒಬ್ಬ ರಾಜಕೀಯ ಒಂದು ಸ್ಥಾನದಲ್ಲಿದ್ದೀವಿ ಅಂತ ಹೇಳಿದರೆ, ನಮ್ಮ ಸಮಾಜದ ಜೊತೆ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಕಾಗೋಡು ತಿಮ್ಮಪ್ಪಾಜಿಯವರು ಇರ್ಬೋದು, ಬಂಗಾರಪ್ಪಾಜಿಯವರು ಇರ್ಬೋದು, ಇವನ್ನೆಲ್ಲ ನಾವು ನೆನೆಸ್ಕೊಳ್ಬೇಕಾಗುತ್ತೆ. ಆ ಕಡೆ ಭಾಗದಲ್ಲಿ ಜನಾರ್ದನ್ ಪೂಜಾರಿ ಅವರು ಇರ್ಬೋದು, ಜಾಲಪ್ಪ ಅವರು ಅಷ್ಟೇ, ಸಾಕಷ್ಟು ಅವ್ರು ಆ ಕಡೆ ಭಾಗದಲ್ಲಿ ಇದ್ದರೂ ಕೂಡ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಸಹಕಾರವನ್ನು ಈ ಕಡೆ ಭಾಗದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ನಾವು ಅದನ್ನು ಉದಾಹರಣೆಯಾಗಿ ತಗೊಂಡು ಹೋಗ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅಂತ ಹೇಳಿ ನಾನು ಭಾವಿಸ್ತೀನಿ. ಈ ಸಂಸ್ಕೃತಿಯನ್ನು ನಡೆಸಬೇಕು. ನಮ್ಮ ಆಫೀಸಿಗೆ ಬಂದರೆ ಗೊತ್ತಾಗ್ತದೆ ನಿಮಗೆ, ಹಸೆ ಚಿತ್ತಾರದ ಒಂದು ಫೋಟೋ ಫಸ್ಟ್ ವೆಲ್ಕಮ್ ಮಾಡೋದೇ ಹಸೆ ಚಿತ್ತಾರ ನಮ್ಮ ಮನೆಯಲ್ಲಿ. ಅದಕ್ಕೆ ನನಗನ್ಸುತ್ತೆ ಎಲ್ಲೋ ಒಂದು ರೀತಿಯಲ್ಲಿ, ಯಾಕೆಂದರೆ ಹೇಳ್ತಾರೆ, ನಾನು ಇನ್ನೂ ಸ್ಟಡಿ ಮಾಡಿಲ್ಲ, ನನಗೆ ಯಾರಾದರೂ ಚರ್ಚೆ ಮಾಡಬೇಕು ಈಗ ಇಷ್ಟು. ಯಾಕೆಂದರೆ ಒಂದು ಬುಕ್ ಕೊಟ್ಟಿದ್ರು, ಅದು ಸಂಪೂರ್ಣವಾಗಿ ಓದೋದಕ್ಕೂ ಕೂಡ ನಮ್ಮ ಕೈಲಿ ಎಷ್ಟಾಗ್ತದೋ ಗೊತ್ತಿಲ್ಲ. ಆದರೆ ಚಿಂತನೆ ನಡು ಒಂದೊಂದು ಲೈನಿಗೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಅದಕ್ಕೆ ಒಂದು ಅರ್ಥ ಇರ್ತದೆ. ಯಾವತ್ತೂ ಕೂಡ ನನ್ನ ಮದುವೆ ಸಂದರ್ಭದಲ್ಲೂ ಕೂಡ ನಮಗೆ ಈ ಹಸೆ ಚಿತ್ತಾರದ್ದೆಲ್ಲ ಬಂದು ಮಾಡಿ ಹೋಗಿರ್ತಕ್ಕಂಥದ್ದು ನಮ್ಮ ಅಕ್ಕ ಸುಜಾತಕ್ಕ ನಾನು ನೆನ್ಪು ಮಾಡ್ಕೋಬೇಕು. ಆ ಬುಟ್ಟಿಯಲ್ಲಿ ಕೆಮ್ಮಣ್ಣು ಎಂಥ ಬುಟ್ಟಿ ಅಂತಾರೆ ಅದಕ್ಕೆ, ಭೂಮಣ್ಣಿ. ಯಾಕೆಂದರೆ ನಮಗೆ ಏನಾಗ್ಬಿಡ್ತದೆ, ಈ ಸ್ಕೂಲಿಗೆ ಸೇರಿಸ್ಬಿಟ್ಟು ಇದನ್ನ ಈಗ ಮತ್ತೆ ಹೊಸದಾಗಿ ಕಲಿಬೇಕಾಗಿತ್ತು ನನಗೆಲ್ಲದು ಕೂಡ. ಅದನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಇದನ್ನು ಉಳಿಸ್ಕೊಂಡು ಹೋದಾಗ ನಮ್ಮ ಸಂಘಟನೆ, ಯಾಕಂತ ಹೇಳಿದರೆ ನಾವು ಸಂಘಟನೆ ಚೆನ್ನಾಗಿದ್ದರೆ, ನನಗನ್ಸುತ್ತೆ ಇವತ್ತಿನ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ನಮ್ಮ ಒಗ್ಗಟ್ಟಿದ್ದಾಗ ಪಕ್ಷದವ್ರು ನಮ್ಮನೆ ಬಾಗ್ಲಿಗೆ ಬರ್ತಾರೆ. ನಾವು ಒಡ್ಕೊಂಡ್ಬಿಟ್ರೆ ನಾವು ಅವ್ರ ಬಾಗ್ಲಿಗೆ ಬರ್ಬೇಕಾಗತ್ತೆ. ಸೀಕ್ರೆಟ್ ಇಷ್ಟೇ ಇರ್ತದೆ. ನಾವು ಒಗ್ಗಟ್ಟಿಗೆ ನಾನು ಏನೇನು ಕೆಲಸವನ್ನು ಮಾಡಬೇಕು, ಗೋಪಾಲ್ ಅಡೋರು ಇರ್ಬೋದು, ಎಲ್ಲರೂ ಕೂಡ, ಯಾಕಂದರೆ ಸಾಕಷ್ಟು ಅವರೆಲ್ಲರೂ ಕೂಡ ಪ್ರತಿಭೆಯನ್ನು ತಗೊಂಡು ಭಾಳ ಉನ್ನತ ಸ್ಥಾನದಲ್ಲಿ ನಮ್ಮ ಸಮಾಜದಿಂದ ಹೋಗಿರ್ತೀವಿ. ನಾನಾದರೆ ಸಮಾಜದ ಜೊತೆಗೆ ನಮ್ಮ ತಂದೆ ಬಂಗಾರಪ್ಪಾಜಿಯವ್ರ ಹೆಸರು ಇರ್ತದೆ. ಆದರೆ ಬಂಗಾರಪ್ಪಾಜಿಯವ್ರನ್ನ ಈ ಮಟ್ಟಕ್ಕೆ ಬೆಳೆಸಿರ್ತಕ್ಕಂಥ ನಮ್ಮ ಸಮಾಜದ ಕೊಡುಗೆಯನ್ನು ಈ ಮಧು ಬಂಗಾರಪ್ಪ ಮರಿಬಾರ್ದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳಿದರೆ ತಪ್ಪಾಗಲಾರ್ದು. ಅದನ್ನು ಮುಂದೆ ತಗೊಂಡು ಹೋಗ್ಬೇಕಾಗತ್ತೆ. ಅದನ್ನು ನೀವೆಲ್ಲ ತಿಳಿಸ್ಬೇಕು. ನಮಗೂ ಏನಾಗ್ತದೆ ಗೊತ್ತಾಗೋದಿಲ್ಲ ಕೆಲವು ಸತಿ. ನಾನೊಬ್ಬ ಶಿಕ್ಷಣ ಸಚಿವನಾಗಿ, ಯಾಕೆಂದರೆ ತಮಗೆಲ್ಲ ಗೊತ್ತಿದೆ, ಭಾಳ ದೊಡ್ಡ ಇಲಾಖೆ ಅಂದರೆ ಭಾಳ ದೊಡ್ಡ ಇಲಾಖೆ, ಭಾಳ ಸಮಸ್ಯೆ ಇರ್ತಕ್ಕಂಥ ಒಂದು ದೊಡ್ಡ ಇಲಾಖೆಯನ್ನು ಕೊಟ್ಟಿದ್ದಾರೆ. ಯಾಕೆ ನನ್ನ ಇಲಾಖೆಯಲ್ಲೂ ಕೂಡ ನಾನು ಏನು ಮಾಡಿದ್ದೀನಿ ಅಂಥೇಳಿ 1-2 ವಿಚಾರಗಳನ್ನು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಶೇಕಡವಾರು 38% ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರಿ ನೌಕರರು ಏನಿದ್ದಾರೆ ಅದು ಸಂಪೂರ್ಣವಾಗಿ ನನ್ನ ಇಲಾಖೆಯಲ್ಲಿದ್ದಾರೆ. ಯಾವುದಾದ್ರು ಒಂದು ಇಲಾಖೆ ಹೈಯೆಸ್ಟ್ ಖರ್ಚು ಮಾಡುತ್ತೆ ಅಂದರೆ ಇಡೀ ರಾಜ್ಯದಲ್ಲಿ ಅದು ನನ್ನ ಶಿಕ್ಷಣ ಇಲಾಖೆ ಅಂತ ಹೇಳಿದರೆ ತಪ್ಪಾಗಲಾರ್ದು. ಬರೀ ಸರ್ಕಾರದಿಂದನೇ ಈ ಟ್ಯಾಕ್ಸ್ ಹಣ ಬರೋದು 44,000 ಕೋಟಿ. ನಾನು ಕೂಡ ಹೊರಗಡೆಯಿಂದ ತಂದಿರೋದೆಲ್ಲ ಲೆಕ್ಕ ಹಾಕಿದರೆ ಸುಮಾರು 50,000 ಕೋಟಿಯನ್ನು ಇವತ್ತು 2ನೇ ಸತಿ ಒಬ್ಬ ಸಚಿವನಾಗಿ ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು ಮಕ್ಕಳ ಭವಿಷ್ಯವನ್ನು ರೂಪಿಸ್ತಕ್ಕಂಥ, ಈ ದೇಶದ ಭವಿಷ್ಯದ ಆ ಮಕ್ಕಳ ಒಂದು ಚಿಂತನೆ ರೂಪಿಸ್ತಕ್ಕಂಥ ಒಂದು ಕೆಲಸ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಈ ದೇವರ ಮೇಲೆ ಎಷ್ಟು ವಿಶ್ವಾಸವನ್ನು ನಮ್ಮ ಸರ್ಕಾರದವರು ಇಟ್ಟಿದ್ದಾರೆ ಅನ್ನೋದನ್ನ ನಾವು ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ನಾರಾಯಣ ಗುರುಗಳನ್ನು ನಾವು ನೆನ್ಪು ಮಾಡ್ಕೊಳ್ಬೇಕು. ಅವ್ರು ಎಷ್ಟೊಂದು ಸತಿ ಹೇಳಿದ್ದಾರೆ, ಚಿಕ್ಕ ದೇವಸ್ಥಾನ ಮಾಡಿರಿ, ದೊಡ್ಡ ಶಾಲೆ ಮಾಡಿ ಅಂತ. ಇಲ್ಲಾಂದರೆ ಆಗಲೇ ಇಲ್ಲ ಅಂತ ಹೇಳಿದರೆ ದೇವಸ್ಥಾನನೇ ನೀವು ಶಾಲೆಯನ್ನು ಮಾಡಿ ಅಂತ ಹೇಳಿ ನಾನು ಆ ಚಿಂತನೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಮೊನ್ನೆ ವಿಧಾನಸೌಧದಲ್ಲಿ ನಾನು ಭಾಳ ಎಲ್ಲ ವಿರೋಧ ಪಕ್ಷದವರು ಕೂಡ, ಗೋಪಾಲಣ್ಣವರು ಇದ್ದರು ಮೇಲ್ಮನೆಯಲ್ಲೂ ಕೂಡ, ಎಲ್ಲ ವಿರೋಧ ಪಕ್ಷದವರು ಕೂಡ ನಮ್ಮ ಪರವಾಗಿ ಮಾತಾಡ್ತಕ್ಕಂಥ ಒಂದು ಹಂತವನ್ನು ಈ 2.5 ವರ್ಷದಲ್ಲಿ ನಾನು ತೊಗೊಂಡು ಬಂದಿದ್ದೀನಿ. ಭಾಳ
ಸಮಸ್ಯೆ ಇದ್ರೂ ಕೂಡ ಒಳ್ಳೆ ಹೆಸರನ್ನು ನಮ್ಮ ಸಮಾಜಕ್ಕೆ ನನಗೆ ಮತ್ತು ನಮ್ಮ ವ್ಯವಸ್ಥೆಗೆ ತರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ಈ ಹಸೆ ಚಿತ್ತಾರ ಇರ್ಬೋದು ಮತ್ತು ಏನೇನು ನಮ್ಮ ಕಲೆ ಇದೆ, ಬರೀ ನಮ್ಮ ಸಮಾಜ ಅಲ್ಲ, ಬೇರೆ ಸಮಾಜದಲ್ಲೂ ಕೂಡ ಉತ್ತರ ಕರ್ನಾಟಕಕ್ಕೆ ಹೋದರೆ ಅವ್ರದ್ದೇ ಆಗಿರ್ತಕ್ಕಂಥ ಕೆಲವು ಕಲೆಗಳಿರ್ತಾವೆ, ಅದು ಉಳಿಸ್ಕೊಂಡು ಹೋಗ್ಬೇಕಾಗತ್ತೆ, ಇಲ್ಲಾಂದ್ರೆ ಮರ್ತೋಗ್ಬಿಡ್ತೀವಿ. ನಾಗರಾಜ್ ನೇರ್ಗೆ ಅವರು ಹೇಳ್ಬೇಕಾದ್ರೆ ಹೇಳಿದರು, ಎಷ್ಟೋ ಒಂದು ಸತಿ ಪದಗಳನ್ನು ಹೇಳ್ತಕ್ಕಂಥ ಹಿರಿಯರು, ಅಜ್ಜಂದರು ಅಲ್ಲ ನಾಗರಾಜ್ ಅವರೇ, ಅವ್ರು ಏನಾದ್ರು ನಮಗೆ ಹೇಳ್ಕೊಟ್ಟದೆ ಹೋಗ್ಬಿಟ್ರೆ ಅದು ಜೀವನದಲ್ಲಿ ಮತ್ತೆ ನಮಗೆ ಸಿಗೋದಿಲ್ಲ. ಅದನ್ನು ನನಗನ್ಸುತ್ತೆ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಒಬ್ಬ ಸರ್ಕಾರದ ಸಚಿವನಾಗಿ, ಜನಪ್ರತಿನಿಧಿಯಾಗಿ ನಿಮ್ಮ ಸಹಕಾರವನ್ನು ತಗೊಂಡು ನಮ್ಮ ಸಮಾಜ ಅಲ್ಲದೆ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿಯನ್ನು, ಬೇರೆ ಸಮಾಜದ ಸಂಸ್ಕೃತಿನೂ ಉಳಿಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿಯನ್ನು ನನ್ನ ಇಲಾಖೆಯಲ್ಲಿ 100ಕ್ಕೆ 100 ನಾನು ಮಾಡ್ತೀನಿ ಅನ್ನೋದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ನನ್ನ ಇಲಾಖೆಯಲ್ಲಿ ನಾನು ಸ್ಕಿಲ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಏನು ಕೌಶಲ್ಯ ಅಭಿವೃದ್ಧಿ ಇವತ್ತೆಲ್ಲ ಮರೆತು ಬಿಟ್ಟಿದ್ದಾರೆ. ಇವತ್ತೆಲ್ಲ ಬರೀ ಓದಿದ್ರೆ ಆಗೋದಿಲ್ಲ, ಅದ್ರ ಜೊತೆಗೆ ಸ್ಕಿಲ್ಲು ಬೇಕಾಗ್ತದೆ. ನಾವು ಶಾಲೆಯಲ್ಲಿ 6ನೇ ಕ್ಲಾಸಿಂದನೇ ಇವಾಗ ಸ್ಕಿಲ್ ಡೆವಲಪ್ಮೆಂಟ್ ತರ್ತಕ್ಕಂಥದ್ದು ವ್ಯವಸ್ಥೆನ ನಾವು ಮಾಡ್ತಾ ಇದ್ವಿ. ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ 1ನೇ ಕ್ಲಾಸಿಂದ ಕಂಪ್ಯೂಟರ್ ಕಂಪಲ್ಸರಿ ಹೇಗೆ ಮಾಡಿದ್ವಿ, ಅದೇ ರೀತಿ ಕಂಪಲ್ಸರಿಯಾಗಿ ಈ ಸಾಂಸ್ಕೃತಿಕ ಆ ಲೋಕಲ್ ಭಾಗದಲ್ಲಿ, ಈಗ ನಮ್ಮ ಭಾಗದಲ್ಲಿ ಸಾಗರದಲ್ಲಿ ಸೊರಬದಲ್ಲೆಲ್ಲ ಇದ್ದರೆ ನಮ್ಮ ಭಾಗದ ಇನ್ಕ್ಲೂಡಿಂಗ್ ಕೋಳಿ ಕಜ್ಜಾಯನ್ನು ಸೇರಿ ಯಾವ ರೀತಿ ಆಹಾರ ಸೇವನೆ ಮಾಡ್ತೀವಿ ಅದನ್ನು ಬರ್ಬೇಕಾಗತ್ತಿಲ್ಲ ಅಂತ ಹೇಳಿದರೆ ಅದು ಮರ್ತೋಗ್ಬಿಡುತ್ತೆ. ನನ್ನ ತಾಯಿಯವ್ರನ್ನ ನೆನೆಸ್ಕೊಳ್ಬೇಕು ಗೋಪಾಲಣ್ಣ. ನಮ್ಮ ಮನೇಲಿ 3 ಹೆಣ್ಮಕ್ಳು, ಅವ್ರು ಯಾರಿಗೂ ಈ ಕೋಳಿ ಕಜ್ಜಾಯ ಮಾಡೋದು ಹೇಳ್ಕೊಡ್ಲಿಲ್ಲ. ಇಲ್ಲಿ ಸಾವಿತ್ರಕ್ಕ ಇದ್ದಾರಲ್ಲ, ನಾನು ನೋಡ್ತಾ ಇದ್ದೀನಿ, ಅವರು ಸೀತಕ್ಕ ಇಬ್ಬರು ಇದ್ದಾರೆ. ಇಬ್ಬರು ಕೂಡ ಆ ಕೋಳಿ ಕಜ್ಜಾಯ ಮಾಡಕ್ಕೆ ಹೋಗಿ ನಾವು ಗಲಾಟೆ ಮಾಡ್ತಾ ಇದ್ವಿ, ಕೋಳಿ ಕಜ್ಜಾಯ ಮಾಡಿರಿ ಅಂತ. ಶಿವಮೊಗ್ಗದಲ್ಲಿ ಇಲ್ಲಿ ಚೆನ್ನಪ್ಪ ಲೇಔಟಲ್ಲಿ ಈಗಲೂ ಕೂಡ ನೆನಪಿದೆ, ಇಬ್ಬರು ಸುಟ್ಕೊಂಡಿದ್ರು ಅವಾಗ ಒಂದ್ಸತಿ, ಅದು ಬರ್ಸ್ಟ್ ಆಗೋಗ್ಬಿಟ್ಟಿತ್ತು. ನಮ್ದೆಲ್ಲ ತಪ್ಪು, ಅವ್ರು ಹದ ಸರಿ ಮಾಡಿರಲಿಲ್ಲ, ಅದು ನಾನೇನು ಮಾಡೋಕ್ಕಾಗಲ್ಲ. ಅದನ್ನಿಬ್ರು ಇಲ್ಲಿ ನೋಡಿದೆ ನಾನು, ಯಾಕೆಂದರೆ ಅದಿರ್ತದೆ. ಈಗ ನಮ್ಮ ಮನೆಯಲ್ಲಿ ನಮ್ಮ ಅಡುಗೆ ಮಾಡೋರಿಗೆ ಹೇಳ್ಕೊಟ್ಟಾರೆ, ನಮ್ಮ ಮನೆಯವ್ರಿಗೆ ಹೇಳಿದರೆ ನಮ್ಮ ಅಮ್ಮ ಹೇಳ್ಬಿಟ್ಟಾರೆ, ನೀನು ಇದೆಲ್ಲ ಹೇಳ್ಕೊಡಕ್ಕೆ ಹೋಗಬೇಡ, ಏನಾರು ಹೆಚ್ಚು. ನಾನು ಹೇಳಿದೆ ನಿಮ್ಮ ಕುಕ್ಕಿಗೆ ಏನಾರು ಅದ್ರ ಪರವಾಗಿಲ್ಲ, ಇವ್ರಿಗಾದ್ರೆ ತಪ್ಪಲ್ಲನೋ ಅಂಥೇಳಿ. ಇದು ತಮಾಷೆಗಿದ್ರು ಕೂಡ ಕೋಳಿ ಕಜ್ಜಾಯ ಅಂತ ಹೇಳಿದ್ರೆ ಯಾರಿಗೂ ಗೊತ್ತೇ ಇಲ್ಲ. ಎಲ್ಲರೂ ಅಂದ್ಕೊಂಡ್ರು ಡಾಕ್ಟರ್ ನೋಡಿ, ನಮ್ಮ ಸಮಾಜದಲ್ಲಿ, ನಮ್ಮ ವಿಶೇಷವಾಗಿ ನಮ್ಮ ದೇವ್ರ ಸಮಾಜದಲ್ಲಿ, ನಮ್ಮ ಈಡಿಗರ ಸಮಾಜ ಒಡ್ಕೊಂಡು ನಾವು 26 ಪಂಗಡನ್ನು ಕೂಡ ಮುಂದೆ ಹಂತವಾಗಿ, ನಾವು ಇಲ್ಲಿ ದೇವ್ರು ಅಂತ ಹೇಳಿ ಕರೆದ್ರೆ, ಬೇರೆ ಕಡೆಗೆ ಬಿಲ್ಲವಾಜ್ ಅಂತ ಹೇಳಿ ಕರೆದ್ರೆ, ಇನ್ನೊಂದು ಕಡೆಗೆ ನಾಮದಾರಿ ಅಂತ ಕೇಳಿದ್ರೆ, ಒಟ್ಟಿಗೆ ನಾವು ಇರ್ತಕ್ಕಂಥದ್ದು ಒಂದು ವ್ಯವಸ್ಥೆ. ಇದನ್ನು ನಾವು ಮುಂದೆ ತೊಗೊಂಡು ಹೋಗ್ಬೇಕಾಗತ್ತೆ. ರಾಜ್ಕುಮಾರ್ ಅವ್ರಕ್ಕಿಂತ ನಮ್ಮ ಸಮಾಜದಲ್ಲಿ ಯಾರಾದರೂ ಬೇಕಾ ಹೇಳ್ರಿ ನೋಡೋಣ. ಪುನೀತ್ ರಾಜ್ಕುಮಾರ್ ಅವ್ರಕ್ಕಿಂತ ನಮ್ಮ ಸಮಾಜದಲ್ಲಿ ಯಾರಾದರೂ, ನಮ್ಮ ತಂದೆ ಬಂಗಾರಪ್ಪಾಜಿ ಅವರು ಇರ್ಬೋದು, ಕಾಗೋಡು ತಿಮ್ಮಪ್ಪಾಜಿ ಅವರು ಇರ್ಬೋದು, ಈ ರಾಷ್ಟ್ರದ ಉಚ್ಚ ನ್ಯಾಯಾಲಯದಲ್ಲಿ ಏನು ಚೀಫ್ ಜಸ್ಟಿಸ್ ಅಂತ ಹೇಳಿ ಕರಿತೀರಿ, ನ್ಯಾಯಾಲಯರು ಮುಖ್ಯ ಇದ್ದಾರೆ, ಆ ಸ್ಥಾನದಲ್ಲಿ ನಮ್ಮ ಸಮಾಜದವ್ರು ಹೋಗಿ ಕೂತ್ಕೊಂಡಿರತಕ್ಕಂಥದ್ದು ನಮ್ಮ ಸಮಾಜಕ್ಕೆ ಒಂದು ಗೌರವ ತಂದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಅವರೇ ದತ್ತು ಅವರು ಅರಸೀಕೆರೆ ಭಾಗದವರು. ಸರ್ಕಾರಿ ಶಾಲೆಯಲ್ಲಿ ಚಪ್ಪಲಿ ಬಿಟ್ಟು ಹೊರಗಡೆ ಬಂದು ಹಿಂದೆ ಬೆಂಚ್ ಮೇಲೆ ಕೂರಿಸ್ತಿರ್ಲಿಲ್ಲ, ಅವ್ರನ್ನ ನೆಲ ಮೇಲೆ ಕೂರಿಸ್ತಾ ಇದ್ರು. ಅವಾಗಲೇ ಅವರು ಶಪಥ ಮಾಡಿದ್ದಾರೆ. ಯಾಕೆಂದ್ರೆ ಅವ್ರು ನನ್ನ ಜೊತೆಗೆ, ನಮ್ಮ ತಂದೆ ಬಂಗಾರಪ್ಪಾಜಿಯವ್ರ ಜೊತೆಗೆ ಮಾತಾಡಬೇಕಾದ್ರೆ ಎಷ್ಟೊಂದು ಸತಿ ಹೇಳಿದ್ದಾರೆ. ಅಂದರೆ ಎಷ್ಟು ಕಷ್ಟಪಟ್ಟು ಆ ಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳಿದರೆ, ನಮಗಿವತ್ತು ಸುಲಭವಾಗಿ ಬಂಗಾರಪ್ಪ ಅವ್ರ ಮಗನಾಗಿ ಇವತ್ತು ಅಧಿಕಾರ ತಗೊಂಡವನು ನಮ್ಮ ಸಮಾಜದ ಗೌರವವನ್ನು, ಸಂಸ್ಕೃತಿಯನ್ನು, ನಮ್ಮ ಒಗ್ಗಟ್ಟನ್ನು ಕಾಪಾಡತಕ್ಕಂಥದ್ದು ನನ್ನ ಕರ್ತವ್ಯ ಆಗ್ತದೆ. ನಾನೇನು ಕಷ್ಟಪಟ್ಟಿಲ್ಲ, ಆದರೆ ಉಳಿಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿನ ನಾನು ನಿಮ್ಮ ಜೊತೆಗೆ ಯಾವತ್ತೂ ಕೂಡ ಇರ್ತೀನಿ ಅನ್ನೋದನ್ನ ನಾನು ಈ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಭಾಳ ಸಂತೋಷ ಇಂಥ ಕಾರ್ಯಕ್ರಮವನ್ನು ಆಗ್ತಾ ಇರಲಿ. ಅಲ್ಲಲ್ಲೇ ಜಿಲ್ಲೆಯಲ್ಲೂ ಕೂಡ, ನಾನು ಸ್ವರ್ಗದಲ್ಲೂ ಕೂಡ ನಮ್ಮ ಸಮಾಜದವರಿಗೆ ನಾನು ಹೇಳ್ತೀನಿ, ಸ್ವಲ್ಪ ಆ ಕಡೆಯೂ ಕೂಡ ಮಾಡಿರಿ. ಈ ತಾಲೂಕು ಮಟ್ಟದಲ್ಲೂ ಕೂಡ ಮಾಡಿದಾಗ ಅದನ್ನು ರಾಜ್ಯ ಮಟ್ಟದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರು ನೀವೆಲ್ಲರೂ ಕೂಡ ಸಹಕಾರವನ್ನು ಮಾಡಿ, ಆರ್ಥಿಕವಾಗಿ ಯಾರ್ಯಾರು ನೀವು ಸಹಕಾರ ಮಾಡಿದಿರಿ. ಯಾಕಂದರೆ ನೀವು ಯಾರೂ ಕೇಳಲಿಲ್ಲ ನನಗೆ, ಇವತ್ತು ಅಧಿಕಾರ ಕೊಟ್ಟಿದ್ದೀರಿ. ಅಧಿಕಾರದಲ್ಲಿ ಎಲ್ಲ ಥರದ ಶಕ್ತಿ ಇರೋದ್ರಿಂದ ನೀವು ಯಾವುದೇ ಸಂದರ್ಭದಲ್ಲಿ ನನ್ನ ಕರ್ತವ್ಯಕ್ಕೆ, ನಮ್ಮ ಸಮಾಜನ ಉಳಿಸ್ಕೊಂಡು ಹೋಗ್ತಕ್ಕಂಥದ್ದು ಇರ್ಬೋದು, ನಮ್ಮ ಸಮಾಜದ ಕುಂದುಕೊರತೆ ಇರ್ಬೋದು, ನಮ್ಮ ಸಮಾಜದ ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಹೋಗ್ತಕ್ಕಂಥದ್ದನ್ನು ನೀವೆಲ್ಲರೂ ಕೂಡ ಮಾರ್ಗದರ್ಶನವನ್ನು ಕೊಟ್ಟರೆ ಅದನ್ನು ಚಾಚು ತಪ್ಪದೆ ಒಳ್ಳೆ ರೀತಿಯಲ್ಲಿ ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿಯನ್ನು ಮಧು ಬಂಗಾರಪ್ಪ ಒಬ್ಬ ಸಮಾಜದಾಗಿ, ದೇವರಾಗಿ ನಾನು ಯಾವತ್ತೂ ಕೂಡ ನಿಮ್ಮ ಜೊತೆಗಿದ್ದು ನಾವು ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ, ಆದರೆ ನೀವು ನಮ್ಮನ್ನು ಉಪಯೋಗ ಮಾಡ್ಕೊಳ್ಬೇಕು, ನಮಗೆ ಮಾರ್ಗದರ್ಶನ ಕೊಡಬೇಕಾಗ್ತದೆ. ಯಾಕೆಂದರೆ ಎಲ್ಲದೂ ಕೂಡ ನಮಗೆ ಗೊತ್ತಾಗೋದಿಲ್ಲ. ಎಷ್ಟೊಂದು ಸತಿ ಎಷ್ಟು ಚಂದವಾಗಿ ಪದಗಳನ್ನು ಹೇಳ್ಕೊಂಡು ಬಂದರು. ದೀಪದ ಒಂದು ಪದನ ಯಾವ ರೀತಿ ನಾವು ಈ ಸಭೆನೂ ಕೂಡ ಉದ್ಘಾಟನೆಯನ್ನು ಒಂದು ದೀಪದಲ್ಲಿ ಮಾಡ್ಬೋದು ಅಂತ ಹೇಳಿ ಇವತ್ತು ಅಂಥವ್ರು ಇವತ್ತೇನಾದ್ರು ನಾವು ಮುಂದೆ ಹೇಳ್ಕೊಡ್ಲಿಲ್ಲ ಅಂದರೆ
ಹೊಟ್ಟೋಗ್ಬಿಡ್ತದೆ. ಅದಕ್ಕೆ ನಮ್ಮ ಶಾಲೆಗಳಲ್ಲೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ 6ನೇ ಕ್ಲಾಸಿಂದ ಎಲ್ಲಿ ತಿಳುವಳಿಕೆ ಬರ್ತದೆ ಅಲ್ಲಿ ಇಂಥ ಕಲೆಗಳನ್ನು ನಮ್ಮ ಸಮಾಜದಲ್ಲದೆ ಎಲ್ಲ ಕಡೆಯೂ ಕೂಡ ಆ ಭಾಗದ ಸಮಾಜದ ಒಂದು ಸಂಸ್ಕೃತಿಯನ್ನು ಉಳಿಸ್ಕೊಳ್ತಕ್ಕಂಥದ್ದನ್ನು ಒಬ್ಬ ಸಚಿವನಾಗಿ ನನ್ನ ಇಲಾಖೆಯಲ್ಲಿ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಈ ಗಂಧ ಗೊತ್ತಾಗಬೇಕು, ಅದನ್ನು ಆ ಜವಾಬ್ದಾರಿಯನ್ನು ನಾನು ತಗೊಳ್ತೀನಿ ಅಂತಕ್ಕಂಥದ್ದನ್ನು ಹೇಳಿ ಇವತ್ತು ಭಾಳ ಹೆಮ್ಮೆಯಿಂದ ದೇವರ ಜೊತೆಗೆ ಒಬ್ಬ ದೇವರನ್ನಾಗಿ ನಿಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ಭಾಳ ಸಂತೋಷ ಆಗ್ತದೆ, ಹೆಮ್ಮೆ ಆಗ್ತದೆ. ಒಬ್ಬ ಸಚಿವನಾಗಿ ಇಲ್ಲಿ ಬಂದು ತಮ್ಮನ್ನೆಲ್ಲ ಮಾತಾಡ್ತಕ್ಕಂಥದ್ದನ್ನು, ಅದಕ್ಕೆ ತಮ್ಮ ಆಶೀರ್ವಾದ ಸಹಕಾರ ಎಲ್ಲರ ಮೇಲೂ ನಮ್ಮೆಲ್ಲರ ಮೇಲೂ ಇರಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲರಿಗೂ ಕೂಡ ಗೌರವವನ್ನು ಕೊಟ್ಟು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಸ್ವಾಮೀಜಿಗಳಿಗೆ, ಗೋಪಾಲ್ ಕೃಷ್ಣ ಅವರಿಗೆ, ರಮೇಶ್ ಅವರಿಗೆ, ಹೊಳೆಯಪ್ಪ ಅವರಿಗೆ, ಮತ್ತು ವಿಶೇಷವಾಗಿ ನಮ್ಮ ನಾಗರಾಜ್ ನೀರಿಗೆಯವರು, ಮತ್ತು ಆರ್ಥಿಕವಾಗಿ ಮೋಸ್ಟ್ಲಿ ಸುರೇಶ್ ಅವರೇ ಜಾಸ್ತಿ ಖರ್ಚು ಮಾಡಿದ್ದಂಗೆ ಕಾಣಿಸ್ತಾರೆ. ಅವ್ರು ನೋಡಿದರೆ ಯಾಕೋ ಹಾಗೆ ಕಾಣ್ತಾ ಇದ್ದಾರೆ. ಯಾವಾಗಲೂ ಕೂಡ ಮಾಡ್ತಾ ಇರಲಿ, ಅದು ಶಕ್ತಿ ಕೊಡಲಿ. ನಿಮ್ಮ ಹತ್ರ ಏನಾದ್ರು ಶಾರ್ಟೇಜ್ ಆದರೆ ನಮ್ಮ ಹತ್ರ ಬರ್ರಿ, ನಾವು ನಿಮ್ಮ ಜೊತೆಗೆ. ಗೋಪಾಲಣ್ಣ ಬೇಡ ಅಂತ ಇದ್ದಾರೆ, ಆದರೂ ಪರವಾಗಿಲ್ಲ. ಗೋಪಾಲಣ್ಣವರಿಗೆ ನನ್ಗಿಂತ ಜಾಸ್ತಿ ಟ್ಯಾಕ್ಸ್ ಹಾಕ್ರಿ, ಹಂಗಾದ್ರೆ ಪರವಾಗಿಲ್ಲ. ಅವ್ರು ಬೇಡ ಅನ್ನೋರಿಗೆ ಇನ್ಮೇಲೆಲ್ಲ ಟ್ಯಾಕ್ಸ್ ಜಾಸ್ತಿ. ಎಲ್ಲರಿಗೂ ಕೂಡ ಯಾರ್ಯಾರು ಈ ಕಾರ್ಯಕ್ರಮಕ್ಕೆ ಸಹಕಾರ ಮಾಡಿದಿರಿ ತಮ್ಮಲ್ಲೆಲ್ಲ ಕೂಡ ಧನ್ಯವಾದಗಳನ್ನು, ಕೃತಜ್ಞತೆಯನ್ನು ಹೇಳೋ ಜೊತೆಗೆ ಮಾರ್ಗದರ್ಶಕರಾಗಿ ಯಾವತ್ತೂ ಕೂಡ ಇರ್ರಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದವನ್ನು ಬೇಡಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಒಂದು ನಿಮಿಷ ಗೋಪಾಲ, ಇಲ್ಲ ನೀವು ಏನು ಬೇಕಾದರೂ ಬರ್ಸಿ, ಏನು ತೊಂದರೆ ಇಲ್ಲ. ಆದರೆ 26 ಪಂಗಡರು ಕೂಡ ನಾವು ಒಂದಾಗ್ತಕ್ಕಂಥದ್ದು ರಾಜಕೀಯ ಶಕ್ತಿ ಇರ್ಬೋದು, ಆರ್ಥಿಕ ಶಕ್ತಿ ಇರ್ಬೋದು, ನಮ್ಮ ಸಂಖ್ಯೆ ಜಾಸ್ತಿ ಆಗ್ತಕ್ಕಂಥದ್ದು ನಾವು ಮಾಡ್ಕೊಳ್ಬೇಕಾಗ್ತದೆ. ನಾವಿಲ್ಲಿ ದೇವರು ಅಂತೇಳಿ, ಅದಕ್ಕೆ ನಾವು ಫಸ್ಟ್ ಹೇಳಿದೆ, ದೇವರು ಅಂಥೇಳಿ ಇಲ್ಲಿ ಹೇಳ್ತೀವಿ, ಬಿಲ್ಲವಾಸ್ ಅಂತ ಅಲ್ಲಿ ಹೇಳ್ತೀವಿ. ಈಗ ಎಂಥ ನಾರಾಯಣ ಗುರುಗಳ ಒಂದು ಎಂಥದ್ದು ಬೋರ್ಡ್ ಮಾಡಿದ್ರು, ನಿಗಮ ಮಂಡಳಿಯನ್ನು. ನಿನ್ನೆ ಮಂಜುನಾಥ್ ಪೂಜಾರಿ ಅವ್ರ ಜೊತೆಗಿದ್ದೆ. ನಿನ್ನೆ ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ. ಅವರಿಗೆ ನಾನೇ ಫೋನ್ ಮಾಡಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಮಾತಾಡಿದ್ದೀನಿ. ಇದು ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಪಂಗಡಗಳಿಗೂ ಕೂಡ ಸಹಕಾರ ಮಾಡ್ತಕ್ಕಂಥ ಒಂದು ನಿಗಮ. ಬರೀ ದೇವರು ಮತ್ತು ಈಡಿಗರು, ನಾಮಧಾರಿಗಳು ಅಂಥೇಳಿ ಬರೋದಿಲ್ಲ, ಎಲ್ಲರಿಗೂ ಕೂಡ ಆಗಬೇಕು. ಫಸ್ಟ್ ಟೈಮು ನಾವು ಇತಿಹಾಸದಲ್ಲಿ ನಮ್ಮ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥದ್ದು. ಘೋಷಣೆ ಮಾಡಿದರೆ ದುಡ್ಡು ಕೊಟ್ಟಿಲ್ಲ, ಅದಕ್ಕೆ ವ್ಯವಸ್ಥೆಯನ್ನು ಇಟ್ಟಿಲ್ಲ. ಈಗ ಮೊನ್ನೆ ಕ್ಯಾಬಿನೆಟ್ಟಲ್ಲಿ 3-4 ನಿಗಮ ಮಂಡಳಿನ ಅಪ್ರೂವ್ ಮಾಡಿಸಿ ಟೋಟಲ್ 20 ಏನೋ ಘೋಷಣೆ ಮಾಡಿದ್ರು. ನಾನು, ಗೋಪಾಲಣ್ಣವರು ಮತ್ತು ಬೇರೆ ಬೇರೆಯವರು ಕೂಡ ನಮ್ಮ ಸಮಾಜದವ್ರು ಹೋಗಿ ನಾವು ಹೇಳಿದ್ವಿ ಮಾನ್ಯ ಮುಖ್ಯಮಂತ್ರಿಗಳು, ನೀವು ಅನೌನ್ಸ್ ಮಾಡಿದ್ದೀರಿ, ಅನೌನ್ಸ್ ಮಾಡಿಲ್ಲ ಅಂದಿದ್ರೆ ಅಟ್ಲೀಸ್ಟ್ ಆಯ್ತಪ್ಪ ಅಂತ ಕಾಯ್ಬೋದಾಯಿತು. ಈಗ ಅನೌನ್ಸ್ ಮಾಡಿ ನಾವು ಕಾಯೋದಕ್ಕಾಗೋದಿಲ್ಲ, ತುಂಬ ವರ್ಷದಿಂದ ಇದ್ದೀವಿ. ನೀವು ಹಣದ ವ್ಯವಸ್ಥೆನೂ ಕೂಡ ಮಾಡಿ ಅವರಿಗೆಲ್ಲ ಸಂಪೂರ್ಣವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು. ಯಾಕಂದರೆ ಈಗಾಗಲೇ ಮಂಜುನಾಥ್ ಪೂಜಾರಿಯವರು ಬರೀ ಬಿಲ್ಲವಾಸ್ ಅಲ್ಲ, ಅವರು ಅಲ್ಲಿಗೆ ಮಾತ್ರ ಓಡಾಡ್ತಕ್ಕಂಥದ್ದಲ್ಲ. ಈಗಾಗಲೇ ಬೇರೆ ಬೇರೆ ಕಡೆ, ಇವತ್ತು ಮಡಿಕೇರಿಗೆ ಹೋಗಿದ್ದಾರೆ ಗೋಪಾಲಣ್ಣ, ಅಲ್ಲೂ ಕೂಡ ಹೋದಾಗ ಹಣ ಕೇಳ್ತಾರೆ. ಏನಾದ್ರು ಒಂದು ಸಮುದಾಯ ಭವನ ಎಲ್ಲದಕ್ಕೂ ಕೂಡ ಆ ಪ್ರಾಂತ್ಯದಲ್ಲಿ ಏನೇನು ಇಳವಾಸಿ ಇರ್ಬೋದು, ಎಲ್ಲೆಲ್ಲಿ ನಮ್ಮ ಇಡೀ ರಾಜ್ಯದಲ್ಲಿದೆ, ಅವ್ರಿಗೆಲ್ಲರಿಗೂ ಕೂಡ ಸಹಕಾರ ಮಾಡೋದಕ್ಕೆ ಅಂಥೇಳಿ ಮುಂದಿನ ವಾರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಮಯನೂ ಕೂಡ ನಾನು ಕೇಳಿದ್ದೀನಿ. ನಾವು ಯಾರ್ಯಾರು, ನಾವು ಬೆಂಗಳೂರಲ್ಲಿ ನಿಮಗೆಲ್ಲ ಗೊತ್ತಿದೆ, ನಾವು ಡಿಸೆಂಬರ್ 10ನೇ ತಾರೀಕು 2023 ನಾನು ಕೂಡ ಭಾಳ ಸಂಪೂರ್ಣವಾಗಿ ಎಲ್ಲ ಥರದ ಸಹಕಾರವನ್ನು ಮಾಡಿ ಒಂದು ಸತಿ ನಮ್ಮ ಸಮೂಹವನ್ನು ಎಲ್ಲ ಜಾತಿಯವರು ಸೇರಿ 26 ಪಂಗಡ ಏನಿದೆ ಅವರೆಲ್ಲರೂ ಕೂಡ ಒಟ್ಟಿಗೆ ಸೇರಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೋಟ್ಯಾಂತರ ರೂಪಾಯಿ ಎಲ್ಲರೂ ಕೂಡ ಖರ್ಚು ಮಾಡಿ ಅವತ್ತೆಲ್ಲ ಗೋಪಾಲಣ್ಣವರವರೆಲ್ಲ ನಾವೆಲ್ಲ ಸಾಕಷ್ಟು ಬಸ್ಸಿನ ವ್ಯವಸ್ಥೆ ಎಲ್ಲ ಮಾಡಿದ್ದು ತಮಗೆಲ್ಲ ಗೊತ್ತಿದೆ ಸ್ವಾಮೀಜಿಯವರೇ. ಆದರೆ ಬರ್ಸ್ತಕ್ಕಂಥದ್ದು ನಿಮ್ಮ ಈ ಕಡೆ ಭಾಗದ ನಿಮ್ಮ ಕಮಿಟಿಗಳು ದೇವರು ಅಂತ ಬರ್ಸೋದಾದರೆ ಓಕೆ, ನಮ್ಮದೇನು ಅಭ್ಯಂತರ ಇಲ್ಲ. ನಾವು ವೈಯಕ್ತಿಕವಾಗಿ ಅದಕ್ಕೆ ನಾನು ಹೇಳಿದ್ದು, ನೀವು ಮಾರ್ಗದರ್ಶನ ಕೊಡಬೇಕಾಗತ್ತವ. ದೇವರು ಅಂತ ಹೇಳ್ಕೊಳ್ತಕ್ಕಂಥದ್ದು ಹೆಗ್ಗಳಿಕೆ ನನಗಿದೆ ಅಂತ ಹೇಳಿದ್ಮೇಲೆ ನಾನು ಬಾಯಿ ಬಿಟ್ಟು ನೀವು ಬರೆಸ್ರಿ ಅಂತ ಹೇಳೋ ಪ್ರಶ್ನೆನೇ ಬರೋಲ್ಲ. ದಟ್ ಈಸ್ ದೇರ್ ಇನ್ ಅವರ್ ಬ್ಲಡ್. ಅದನ್ನು ಹೇಳಿಸ್ಕೊಡೋದು ಪ್ರಶ್ನೆನೇ ಇಲ್ಲ. ಒಂದು ನಿಮಿಷ ನೀವು ಕೇಳಲಿಲ್ಲ ಅಂದರೆ ಅದು ನನಗೆ ಗೊತ್ತಿಲ್ಲ. ಯಾವಾಗಲೂ ಪ್ರಶ್ನೆ ಮಾಡೋದಲ್ಲ, ನಾವು ಏನು ಹೇಳಿರ್ತೀವಿ ಅನ್ನೋದನ್ನ ಫಾಲೋ ಮಾಡೋದು ನಿಮ್ಮ ಕರ್ತವ್ಯ ಆಗ್ತದೆ. ನೀವು ಇಲ್ಲಿ ಪ್ರಶ್ನೆ ಕೇಳಿರೋದ್ರಿಂದ ನಾನು ಉತ್ತರ ಕೊಡ್ತಾ ಇದ್ದೀನಿ. ಆದರೆ ಒಬ್ಬ ಸರ್ಕಾರದ ಒಬ್ಬ ಸಚಿವನಾಗಿ ನಮ್ಮ ಸಮಾಜನ ಜೊತೆಗೆ ನಮ್ಮ ಒಳಪಂಗಡದವರು ಕೂಡ ಮುಂದೆ ತಗೊಂಡು ಹೋದರೆ ಎಲ್ಲ ಥರದ ಸಹಕಾರ ಬರುತ್ತೋ ಇಲ್ಲೋ ಅಂತೇಳಿ ನೀವು ಯೋಚನೆ ಮಾಡಿ ತೀರ್ಮಾನಗಳನ್ನು ತಗೊಳ್ತಕ್ಕಂಥದ್ದು ನಮ್ಮ ಸಮಾಜದ ದೇವರು ಇರ್ಬೋದು, ಆ ಕಡೆ ನಾಮದಾರಿ ಇರ್ಬೋದು, ಬಿಲ್ಲವಾಜ್ ಇರ್ಬೋದು, ಇಳವಾಜ್ ಇರ್ಬೋದು, ಇನ್ಯಾರ್ಯಾರು ಕೂಡ ನೀವೇನು ತೀರ್ಮಾನಗಳನ್ನು ತಗೊಳ್ತೀರಲ್ಲ ಅದೇ ನಮ್ಮದು. ನಾನು ಏನು ಕಂಡೀಷನ್ ಹಾಕಕ್ಕೆ ಹೋಗಲ್ಲ. ನೀವೆಲ್ಲರೂ ಸಮಾಜದವ್ರು ಲೈನ್ ಹಾಕಿದ್ಮೇಲೆ ಅದು ದಾಟ ಪ್ರಶ್ನೆನೇ ಬರಲ್ಲ. ಅದು ನಮ್ಮ ತಂದೆ ಬಂಗಾರಪ್ಪಾಜಿಯವ್ರು ಲೈನ್ ಹಾಕಿದಂಗೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.